ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ಈ ನಿರೀಕ್ಷೆಯ ವಾಕ್ಯದ ಮುಖಾಂತರ ನಿಮ್ಮನ್ನು ಈ ದಿವಸ ಸಂಧಿಸಲಿಕ್ಕೆ ನಾನು ಸಂತೋಷವುಳ್ಳವಳಾಗಿದ್ದೇನೆ. ಈ ದಿವಸ ನಿರೀಕ್ಷೆಯ ವಾಕ್ಯವನ್ನು ಓದುವುದಾದರೆ ಕೀರ್ತನೆ 55ನೇ ಅಧ್ಯಾಯ 22ನೇ ವಾಕ್ಯ. ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ಕದಲಗೊಡಿಸನು ಎಂಬುದಾಗಿ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ದಾವಿದನಿಗೆ ಗೊತ್ತಿತ್ತು, ಆತನಿಗೆ ಅನೇಕ ವೇದನೆಗಳು, ಹೋರಾಟಗಳು ಮಧ್ಯದಲ್ಲಿ ಆತನ ಎಲ್ಲ ಚಿಂತೆಗಳು ಆತನ ಎದುರಾಗಿ ನಿಂತಾಗ ಆತನು ಏನು ಮಾಡಬೇಕು ಎಂಬುದಾಗಿ ಆತನಿಗೆ ಗೊತ್ತಿತ್ತು. ಪ್ರಿಯರೇ, ಆತನಿಗೆ ಗೊತ್ತಿತ್ತು ಸ್ವಾಮಿ ಒಬ್ಬನೇ, ಆತನೊಬ್ಬನೇ ಎಲ್ಲ ಚಿಂತಾ ಭಾರವನ್ನು ಆತನೇ ಹೊರುವಂಥ ದೇವರು ಎಂಬುದಾಗಿ ಆತನು ಆಲೋಚಿಸುವಂತಕ್ಕಂಥ ವ್ಯಕ್ತಿಯಾಗಿದ್ದ. ಈ ದಿವಸ ನಮ್ಮಲ್ಲಿರುವಂತಕ್ಕಂಥ ಚಿಂತಾ ಭಾರ ಎಷ್ಟೇ ಚಿಂತೆ ಇದ್ರೂ ಅದು ಸ್ವಾಮಿ ಕೈಯಲ್ಲಿ ಒಪ್ಪಿಸಿಕೊಡ್ಬೇಕಾದ್ರೆ ಸ್ವಾಮಿ ಅದನ್ನು ಹಗುರ ಮಾಡಲಿಕ್ಕೆ ಶಕ್ತಿ ಉಳ್ಳ ದೇವರು ಆತನಾಗಿದ್ದಾನೆ. ಆತನು ನಮ್ಮ ಒಂದು ಕಾರ್ಯಗಳನ್ನು ಸಾಗಿಸುವಂಥ ದೇವರು ಆತನಾಗಿದ್ದಾನೆ. ಕೀರ್ತನೆ 37ನೇ ಅಧ್ಯಾಯ 5ನೇ ವಾಕ್ಯ ಹೀಗೆ ಹೇಳ್ತಿದೆ, ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನ ಮೇಲೆ ವಹಿಸಿ ನೀನು ನಿಶ್ಚಿಂತನಾಗಿರು ಎಂಬುದಾಗಿ ನಾವು ನೋಡ್ತೇವೆ. ಯಾಕೆಂದರೆ ಆತನೇ ಅದನ್ನು ಸಾಗಿಸುವಂಥ ದೇವರು ಆತನಾಗಿದ್ದಾನೆ. ಚಿಂತೆ ಮಾಡಿ ಮಾಡಿ ನಾವು ಒಂದು ಮೊಳ ಉದ್ದಕ್ಕೂ ಆಗೋದಿಲ್ಲ ಅಥವಾ ಸಣ್ಣಕ್ಕೂ ಆಗೋದಿಲ್ಲ ಪ್ರಿಯರೇ. ಆದರೆ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ, ಯಾವಾಗ ನಮ್ಮ ಚಿಂತಾ ಭಾರವನ್ನು ಯೆಹೋವನ ಮೇಲೆ ಹಾಕ್ತೇವಲ್ಲ, ಆತನು ನಮ್ಮ ಎಲ್ಲ ಕಾರ್ಯಗಳನ್ನು ನಿರ್ವಹಿಸುವಂಥ ದೇವರು ಆತನಾಗಿದ್ದಾನೆ. ಆತನು ನಮ್ಮ ಉದ್ದೇಶಗಳನ್ನು ಸಫಲಪಡಿಸುವಂಥ ದೇವರು ಆತನಾಗಿದ್ದಾನೆ. ನಾವು ಚಿಂತೆ ಮಾಡ್ತೇವೆ, ಅನೇಕ ವಿಷಯಗಳನ್ನು ಕುರಿತು ನಾವು ಆಲೋಚನೆ ಮಾಡಿಕೊಂಡೇ ಇರ್ತೇವೆ ಹೊರತು ಅದನ್ನು ನಾವು ಯಾವಾಗ ಸ್ವಾಮಿ ಕೈಯಲ್ಲಿ ಒಪ್ಪಿಸಿಕೊಡ್ತೀವಲ್ಲ, ಆತನು ಅದನ್ನು ಸಾಗಿಸುವಂಥ ದೇವರು ಆತನಾಗಿದ್ದಾನೆ ಮತ್ತು ಅದನ್ನು ಸಫಲಪಡಿಸುವಂಥ ಕರ್ತನು ಆತನಾಗಿದ್ದಾನೆ. ನಾವು ಜ್ಞಾನೋಕ್ತಿ 16ನೇ ಅಧ್ಯಾಯ 3ನೇ ವಾಕ್ಯ ಹೀಗೆ ಹೇಳ್ತಿದೆ, ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವುದು ಎಂಬುದಾಗಿ. ನಾವು ಅನೇಕ ಕಾರ್ಯಭಾರಗಳನ್ನು, ಅನೇಕ ಆಲೋಚನೆಗಳನ್ನು ನಮ್ಮ ಕುರಿತಾಗಲಿ, ನಮ್ಮ ಮಕ್ಕಳ ಕುರಿತಾಗಲಿ, ನಮ್ಮ ಒಂದು ಬಿಸ್ನೆಸ್ ಆಗಲಿ, ನಮ್ಮ ಒಂದು ಕೆಲಸ ಆಗಲಿ, ಯಾವುದೇ ಆಗಲಿ ಅದನ್ನು ನಾವೇ ಆಲೋಚನೆ ಮಾಡುವುದಕ್ಕಿಂತ ಅದನ್ನು ಯೆಹೋವನಿಗೆ ಕೊಡಬೇಕಾದ್ರೆ, ದೇವರಿಗೆ ಕೊಡಬೇಕಾದ್ರೆ ಆತನು ಅದನ್ನು ಸಾಗಿಸುವಂಥ ದೇವರು ಆತನಾಗಿದ್ದಾನೆ. ಯಾಕೆಂದರೆ ಆತನು ಕೈ ಬಿಡದೆ ನಡೆಸುವಂಥ ದೇವರು ಆತನಾಗಿದ್ದಾನೆ. ಸಂಪೂರ್ಣವಾಗಿ ನಮ್ಮ ಚಿಂತಾ ಭಾರವನ್ನು ಆತನ ಮೇಲೆ ಹಾಕಬೇಕಾದ್ರೆ ಆತನು ನಮಗೋಸ್ಕರ ಚಿಂತಿಸುವಂಥ ದೇವರು ಆತನಾಗಿದ್ದಾನೆ. ಪ್ರಿಯರೇ, ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನಾದ ತಂದೆಯಾದ ದೇವರೇ, ಅಪ್ಪ, ನಮ್ಮ ಚಿಂತಾ ಭಾರವನ್ನು ಯೆಹೋವನ ಮೇಲೆ ಹಾಕಬೇಕಾದ್ರೆ ನೀನು ನಮಗೋಸ್ಕರ ಚಿಂತಿಸುವಂಥ ದೇವರು ಆತನಾಗಿದೆಯಾ ಕರ್ತನೆ. ಅಪ್ಪ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಉನ್ನತವಾದ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ನೀನು ನಮಗೆ ವಹಿಸುವಂಥ ದೇವರು ನೀನಾಗಿದೆಯಾ ಕರ್ತನೆ. ಅಪ್ಪ, ಅದಕ್ಕಾಗಿ ಸ್ತೋತ್ರ. ಯಾರ್ಯಾರು ನನ್ನ ಜೊತೆ ಅಪ್ಪ ಈ ಸಮಯದಲ್ಲಿ ಕರ್ತನೆ ಅವರ ಚಿಂತೆಯಿಂದ ನಿನ್ನ ಮುಂದೆ ಇರಬೇಕಾರೆ ಸ್ವಾಮಿ ದೇವರೇ, ಅಪ್ಪ ಅವರು ಎಲ್ಲವನ್ನು ನಿನ್ನ ಮೇಲೆ ಹಾಕಬೇಕಾದ್ರೆ ಅವರ ಜೀವಿತದ ಕಾರ್ಯಗಳನ್ನು ಸಾಗಿಸಬೇಕಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ ದೇವರೇ. ಅವರ ಕಾರ್ಯಭಾರಗಳನ್ನು ನಿರ್ವಹಿಸಬೇಕಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಅಪ್ಪ, ಲೌಕಿಕವಾದ ಯಾವ ಸಂಗತಿಗಳಾದರೂ ಅಪ್ಪ ಅವರನ್ನು ಬಾಧಿಸಬೇಕಾರೆ ಸ್ವಾಮಿ ಅದನ್ನು ನಿನ್ನ ಹತ್ತಿರ ಕೊಡಬೇಕಾದ್ರೆ ದೇವರೇ ಅದನ್ನು ಸಾಗಿಸುವಂಥ ದೇವರು ನೀನಾಗಿದೆಯಲ್ಲ ಕರ್ತನೆ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅವರನ್ನು ಬಲಪಡಿಸು ಸ್ವಾಮಿ. ಇಹ ಲೋಕದಲ್ಲಿ ಕರ್ತನೆ ಅಪ್ಪ ಅವರ ಕಣ್ಣೀರನ್ನು ಒರೆಸುವಂಥ ದೇವರು ನೀನಾಗಿದೆಯಲ್ಲ ಕರ್ತನೆ. ನೀನು ಕೃಪೆ ಮಾಡು ದೇವರೇ. ಅಪ್ಪ, ಈ ವೇಳೆಯಲ್ಲಿ ಕರ್ತನೆ ಅಪ್ಪ ಯಾರ್ಯಾರು ಅಪ್ಪ ಈ ಸಮಯದಲ್ಲಿ ಅಪ್ಪ ಈ ಪ್ರೋಗ್ರಾಮಿನ ಮುಖಾಂತರ ಅಪ್ಪ ತಮ್ಮ ಕಾರ್ಯಗಳನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡ್ತಾರೋ ದೇವರೇ, ಅವರ ಜೀವಿತವನ್ನು ನೀನು ಆಶೀರ್ವದಿಸಿಕೊಡು ಸ್ವಾಮಿ. ಅಪ್ಪ, ಎಲ್ಲ ಬಲಹೀನತೆಯನ್ನು ತೆಗೆದುಹಾಕಿ ಹೊಸ ಬಲ, ಹೊಸ ಕೃಪೆಯಿಂದ ಅವರನ್ನು ತುಂಬಿಸಬೇಕಾಗಿ ಎಲ್ಲ ಪ್ರಾರ್ಥನೆಗಳು ಯೇಸುವಿನ ಹೆಸರಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೇನ್, ಆಮೇನ್.